ಪುನರ್ಮನನ ಹಾಳೆ 13 ಭಿನ್ನ ರಾಶಿ. ಇಲ್ಲಿ ಭಿನ್ನ ರಾಶಿಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ. ಆ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಬಿಟ್ಟ ಸ್ಥಳಗಳಲ್ಲಿ ಬರೆಯಲಾಗಿದೆ. ಭಿನ್ನ ರಾಶಿಗಳನ್ನು ಅರ್ಥೈಸಲು ಇಲ್ಲಿ ಒಂದು ಪೂರ್ಣ ಭಾಗದಲ್ಲಿ ಸಮಭಾಗಗಳನ್ನು ಮಾಡಿ ಅವುಗಳಲ್ಲಿ ಆಯ್ದ ಭಾಗಗಳನ್ನು ಸೂಚಿಸುವ ಸಂಖ್ಯೆಗೆ ಭಿನ್ನರಾಶಿ ಅನ್ನುವುದನ್ನು ತಿಳಿಸಿದ್ದಾರೆ. ಒಟ್ಟು ಭಾಗಗಳನ್ನು ಛೇದವಾಗಿ ಆಯ್ಕೆ ಮಾಡಿಕೊಂಡ ಭಾಗಗಳನ್ನು ಅಂಶವಾಗಿ ಗುರುತಿಸಬೇಕು. ಅವುಗಳನ್ನು ಇಲ್ಲಿ ಚಿತ್ರ ಸಮೇತ ಸೂಕ್ತ ಉದಾಹರಣೆಗಳೊಂದಿಗೆ ತೋರಿಸಲಾಗಿದೆ. ಇಲ್ಲಿಯ ಸಮಸ್ಯೆಗಳಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಅವುಗಳನ್ನು ಹೇಗೆ ಓದಬೇಕು ಎಂಬುದನ್ನು ಕೂಡ ಸೂಚಿಸಲಾಗಿದೆ. ಇಲ್ಲಿಯೂ ಸಹ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಭಿನ್ನರಾಶಿ ರೂಪವನ್ನು ಬರೆಯುವುದು ಮತ್ತು ಓದುವ ಕ್ರಮವನ್ನು ಬರೆಯುವುದನ್ನು ತಿಳಿಸಲಾಗಿದೆ. ಪುನರ್ಮನನ ಹಾಳೆ 14 ಭಿನ್ನರಾಶಿಯ ಒಳನೋಟ. ಸಮಾನ ಭಾಗವಾಗಿರುವ ತ್ರಿಭುಜಕ್ಕೆ ಇಲ್ಲಿ ವೃತ್ತ ಹಾಕಿ ಎಂದು ಹೇಳಿದ್ದಾರೆ. ಅದೇ ರೀತಿ ಸಮಾನ ಭಾಗಗಳನ್ನು ಮಾಡುವುದನ್ನು ತಿಳಿಸಿದ್ದಾರೆ. ನಂತರ ಹೊಂದಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವ ಚಿತ್ರಗಳಿಗೆ ಸರಿ ಹೊಂದುವ ಭಿನ್ನರಾಶಿಗಳನ್ನು ಗೆರೆ ಎಳೆಯುವ ಮೂಲಕ ಹೊಂದಿಸುವ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಆ ಚಟುವಟಿಕೆಯ ಪ್ರಶ್ನೆಗಳಿಗೆ ಇಲ್ಲಿ ಸೂಕ್ತ ಹೊಂದಾಣಿಕೆಯನ್ನು ನೀಡಲಾಗಿದೆ. ಇಲ್ಲಿ ಕೆಲವು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ. ಆ ಭಿನ್ನರಾಶಿಗಳಿಗೆ ಅನುಗುಣವಾಗಿ ಚಿತ್ರ ಬರೆದು ಭಾಗಗಳಿಗೆ ಬಣ್ಣ ತುಂಬುವ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಆ ರೀತಿ ಎಲ್ಲ ಭಿನ್ನರಾಶಿಗಳಿಗೆ ಇಲ್ಲಿ ಬಣ್ಣವನ್ನು ತುಂಬಲಾಗಿದೆ. ಪುನರ್ಮನನ ಹಾಳೆ 15 ದಶಮಾಂಶಗಳು. ದಶಮಾಂಶ ಭಿನ್ನರಾಶಿಗಳ ಅರ್ಥ. ದಶಮಾಂಶ ಭಿನ್ನರಾಶಿಗಳನ್ನು ಅರ್ಥೈಸಿಕೊಳ್ಳಲು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನೀಡಿ ಅವುಗಳಿಗೆ ಸೂಕ್ತ ಉತ್ತರಗಳನ್ನು ಬರೆಯಲಾಗಿದೆ. ಈ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯುವುದನ್ನು ಇಲ್ಲಿ ಕೆಲವು ಉದಾಹರಣೆಗಳ ಮೂಲಕ ತಿಳಿಸಲಾಗಿದೆ. ಕೊಟ್ಟಿರುವ ದಶಮಾಂಶಗಳನ್ನು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸುವ ಸಮಸ್ಯೆಗಳು ಹಾಗೂ ಭಿನ್ನರಾಶಿಯನ್ನು ದಶಮಾಂಶದಲ್ಲಿ ಬರೆದ ನಂತರ ಅದನ್ನು ಓದುವ ಕ್ರಮವನ್ನು ಸಹ ಇಲ್ಲಿ ಬರೆಯಲಾಗಿದೆ. ಭಿನ್ನರಾಶಿಯಲ್ಲಿ ಅಂಶ, ಛೇದ ಗಮನಿಸಿ. ಅಂಶ ಛೇದಗಳು 10, 100, 1000 ಹೀಗೆ ಇದ್ದಾಗ ಅದನ್ನು ದಶಮಾಂಶದಲ್ಲಿ ಹೇಗೆ ಬರೆಯಬೇಕು ಎಂಬುದರ ಕುರಿತು ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಲಾಗಿದೆ. ದಶಮಾಂಶವನ್ನು ಓದುವ ಕ್ರಮ, ಕೆಳಗಿನವುಗಳನ್ನು ಸಂಖ್ಯೆಗಳಲ್ಲಿ ಬರೆಯಿರಿ. ದಶಮಾಂಶದಲ್ಲಿ ಬರೆದಿರುವುದನ್ನು ದಶಮಾಂಶ ಸಂಖ್ಯೆಯಲ್ಲಿ ಬರೆಯುವುದು. ಅದೇ ರೀತಿ ಬಿಟ್ಟ ಜಾಗ ಭರ್ತಿ ಮಾಡುವ ಸಮಸ್ಯೆಗಳು. ಮುಂದಿನ ವೃತ್ತವನ್ನು ರಚಿಸಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ಅರ್ಧ, ಕಾಲು, ಮುಕ್ಕಾಲು ಭಾಗಗಳನ್ನು ಚಿತ್ರಗಳಲ್ಲಿ ಗುರುತಿಸಿ ಬರೆಯುವುದು. ಪುನರ್ಮನನ ಹಾಳೆ 16 ದಶಮಾಂಶ ಭಿನ್ನರಾಶಿಗಳು. ಕೊಟ್ಟಿರುವ ಚಿತ್ರಗಳಿಗೆ ಅನುಗುಣವಾಗಿ ದಶಮಾಂಶ ಭಿನ್ನರಾಶಿಗಳನ್ನು ಬರೆಯುವುದು. ನಂತರ ಕೊಟ್ಟಿರುವ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಬರೆಯುವ ಉದಾಹರಣೆಗಳನ್ನು ನೀಡಲಾಗಿದೆ. ಕೆಳಗೆ ಕೊಟ್ಟಿರುವ ದಶಮಾಂಶ ಭಿನ್ನರಾಶಿಗಳನ್ನು ಮತ್ತೆ ಭಿನ್ನರಾಶಿಗಳಾಗಿ ಬರೆಯುವುದು. ಅದೇ ರೀತಿ ಭಿನ್ನರಾಶಿಗಳನ್ನು ಮತ್ತೆ ದಶಮಾಂಶ ಭಿನ್ನರಾಶಿಗಳಿಗೆ ಬರೆಯುವ ಸಮಸ್ಯೆಗಳನ್ನು ಹಾಗೂ ಕೆಲವು ಮಾನಗಳನ್ನು, ಹಣ, ಪೈಸೆ, ರೂಪಾಯಿಗಳಲ್ಲಿ ಅದನ್ನು ದಶಮಾಂಶಗಳಲ್ಲಿ ಹೇಗೆ ಬರೆಯಬೇಕು ಎಂಬುದನ್ನು ಅದಕ್ಕೆ ಸಂಬಂಧಿಸಿದ ವಾಕ್ಯ ರೂಪದ ಸಮಸ್ಯೆಗಳನ್ನು ಇಲ್ಲಿ ನೀಡಲಾಗಿದೆ. ವಾಕ್ಯ ರೂಪದ ಸಮಸ್ಯೆಗಳು ದಶಮಾಂಶ ಭಿನ್ನರಾಶಿಗಳನ್ನು ಬಳಸಿಕೊಂಡು ಬಿಡಿಸುವ ಉದಾಹರಣೆಗಳನ್ನು ಇಲ್ಲಿ
ಕೊಡಲಾಗಿದೆ. ಪುನರ್ಮನನ ಹಾಳೆ 16 ದತ್ತಾಂಶ ನಿರ್ವಹಣೆ. ದತ್ತಾಂಶಗಳ ನಿರ್ವಹಣೆಯ ಕುರಿತು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ಇಲ್ಲಿ ಬರೆದು ತಿಳಿಸಲಾಗಿದೆ ಬಿಟ್ಟ ಸ್ಥಳಗಳಲ್ಲಿ. ಕೆಳಗೆ ನೀಡಿರುವ ಕೋಷ್ಟಕವನ್ನು ತಾಳೆ ಗುರುತುಗಳಿಂದ ತುಂಬಿರಿ. ತಾಳೆ ಗುರುತುಗಳ ಸಂಖ್ಯೆಗಳ ಗುಣವಾಗಿ ಗೆರೆಗಳನ್ನು ಎಳೆದು 5 ಗೆರೆಗಳಿಗೆ ಒಂದು ಗುಂಪು ಆಗ್ತದೆ. ಆ ರೀತಿ ಗುಂಪು ಮಾಡಿ ಅದು ಎಣಿಕೆ ಮಾಡಲು ದತ್ತಾಂಶಗಳನ್ನು ಬರೆಯಲು ಅನುಕೂಲವಾಗ್ತದೆ. ಇಲ್ಲಿ ಕೆಲವು ತಿಂಡಿಗಳನ್ನು ಇಷ್ಟಪಡುವ ಮಕ್ಕಳ ಸಂಖ್ಯೆಯನ್ನು ಬರೆದಿದ್ದಾರೆ. ಅವುಗಳ ಸಂಖ್ಯೆಗಳನ್ನು ದತ್ತಾಂಶಗಳನ್ನು ಮುಂದೆ ಬರೆಯಬೇಕು. ಸ್ತಂಭಾಲೇಖದಲ್ಲಿ ಚಿತ್ರಿಸುವುದು. ಕೊಟ್ಟಿರುವ ದತ್ತಾಂಶಗಳಿಗೆ ಅನುಗುಣವಾಗಿ ಸ್ತಂಭಾಲೇಖವನ್ನು ಹೇಗೆ ರಚಿಸಬೇಕು ಎಂಬ ಒಂದು ಸಮಸ್ಯೆಯನ್ನು ಇಲ್ಲಿ ಬಿಡಿಸಿ ತೋರಿಸಲಾಗಿದೆ. ಪುನರ್ಮನನ ಹಾಳೆ 18 ಅಳತೆಗಳು. ಇಲ್ಲಿ ಸಮತಲಾಕೃತಿಗಳ ಅಳತೆಯನ್ನು ಮಾಡುವುದು. ವೃತ್ತ, ಆಯತ, ತ್ರಿಭುಜ ಹೀಗೆ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯುವ ಸಮಸ್ಯೆಗಳನ್ನು ನೀಡಿದ್ದಾರೆ. ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಹೇಗೆ ಬರೆಯಬೇಕೆಂಬುದನ್ನು ಇಲ್ಲಿ ಬಿಡಿಸಿ ತೋರಿಸಲಾಗಿದೆ. ಅದೇ ತರಹ ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ಆ ಆಕೃತಿ ಎಷ್ಟು ಚೌಕಗಳನ್ನು ಚದರಗಳನ್ನು ಹೊಂದಿದೆ ಎಂಬುದನ್ನು ಎಣಿಕೆ ಮಾಡಿ ಬರೆದರೆ ಆ ಆಕೃತಿಯ ವಿಸ್ತೀರ್ಣ ನಮಗೆ ದೊರೆಯುತ್ತದೆ. ಪುನರ್ಮನನ ಹಾಳೆ 19 ಅಳತೆಗಳು 2. ಇಲ್ಲಿ ಉದ್ದದ ಅಳತೆಗಳನ್ನು ಮಾಡುವುದು. ಈ ಸ್ಕೇಲ್ ಮೂಲಕ ಪೆನ್ಸಿಲ್ನ ಉದ್ದವನ್ನು ಅಳೆದು ಬರೆಯುವ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ನೀಡಲಾಗಿದೆ. ಸೆಂಟಿಮೀಟರ್ಗಳನ್ನು ಮೀಟರ್ಗಳಲ್ಲಿ ಪರಿವರ್ತಿಸುವುದನ್ನು ಇಲ್ಲಿ ತಿಳಿಸಲಾಗಿದೆ. ಅದೇ ರೀತಿ ಇಲ್ಲಿ ಒಂದು ಸಮಸ್ಯೆಯನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ಬಿಟ್ಟ ಸ್ಥಳಗಳಲ್ಲಿ ತುಂಬುವುದು. ನಂತರ ಕಿಲೋಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ಪರಿವರ್ತಿಸುವುದು, ಗ್ರಾಮ್ಗಳನ್ನು ಕಿಲೋಗ್ರಾಮ್ಗಳಲ್ಲಿ ಪರಿವರ್ತಿಸುವ ಕೆಲವು ಸಮಸ್ಯೆಗಳನ್ನು ಇಲ್ಲಿ ತಿಳಿಸಲಾಗಿದೆ. ಅದೇ ರೀತಿ ಗಾತ್ರವನ್ನು ಅಳೆಯುವುದು. ಗಾತ್ರವನ್ನು ನಾವು ಲೀಟರ್, ಮಿಲಿಲೀಟರ್ ಹೀಗೆ ವಿವಿಧ ಮಾನಗಳಲ್ಲಿ ಅಳೆಯುತ್ತೇವೆ. ಪುನರ್ಮನನ ಹಾಳೆ 20 ಬೀಜಗಣಿತ. ಬೀಜಗಣಿತದ ಮೂಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲಿ ಸ್ಥಿರಾಂಕ ಮತ್ತು ಚರಾಕ್ಷರಗಳ ಗುರುತಿಸುವಿಕೆಯಾಗಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ಇಲ್ಲಿ ಕೆಲವು ವಿನ್ಯಾಸಗಳನ್ನು ನೀಡಿ ಆ ವಿನ್ಯಾಸಗಳ ಯಾವ ರೀತಿ ಪುನರಾವರ್ತನೆಯಾಗಿದ್ದಾವೆ ಎಂಬುದನ್ನು ಚರಾಕ್ಷರಗಳನ್ನು ಬಳಸಿ ಬರೆಯುವುದು ಕುರಿತು ಕೆಲವು ಸಮಸ್ಯೆಗಳಿಗೆ ಉತ್ತರಿಸಲಾಗಿದೆ. ಪುನರ್ಮನನ ಹಾಳೆ 21 ಸಮಾನ ಭಿನ್ನರಾಶಿಗಳು. ಸಮಾನ ಭಿನ್ನರಾಶಿಗಳನ್ನು ಅರ್ಥೈಸಿಕೊಳ್ಳಲು ಇಲ್ಲಿ ಚಿತ್ರ ಸಹಿತ ಕೆಲವು ಉದಾಹರಣೆಗಳನ್ನು ನೀಡಿ ಅರ್ಥೈಸಲಾಗಿದೆ. ಅದೇ ರೀತಿ ಸಮಾನ ಭಿನ್ನರಾಶಿಗಳು ಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಳಲು ಯಾವ ಸಮಾನ ಭಿನ್ನರಾಶಿಗಳು ಆಗ್ತವೆ ಎಂಬುದನ್ನು ಗುರುತಿಸಲಿಕ್ಕೆ ಚಿತ್ರಗಳು ಮತ್ತು ಕೆಲವು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಸೂಕ್ತ ಉತ್ತರಗಳನ್ನು ಬರೆದು ತಿಳಿಸಲಾಗಿದೆ. ಪುನರ್ಮನನ ಹಾಳೆ 22 ಪರಿಮಾಣಗಳ ಹೋಲಿಕೆ. ಪರಿಮಾಣಗಳನ್ನು ಅನುಪಾತಗಳಲ್ಲಿ ಹೋಲಿಕೆ ಮಾಡಿ ಬರೆಯುವ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಲು ಉದಾಹರಣೆಗಳನ್ನು ನೀಡಲಾಗಿದೆ. ಕೊಟ್ಟಿರುವ ಸಮಸ್ಯೆಗಳಲ್ಲಿ ಅನುಪಾತದಲ್ಲಿ ಬರೆಯುವ ಸಮಸ್ಯೆಗಳು, ಅನುಪಾತವನ್ನು ಮತ್ತೆ ಭಿನ್ನರಾಶಿಯಲ್ಲಿ ಬರೆಯುವುದು, ನಿತ್ಯ ಜೀವನ ಸಂದರ್ಭಗಳಲ್ಲಿ ಅನುಪಾತಗಳ ಬಳಕೆ ಕುರಿತು ತಿಳಿಸಲಾಗಿದೆ. ಪುನರ್ಮನನ ಹಾಳೆ 23 2 ಆಯಾಮದ ಜ್ಯಾಮಿತಿ ಆಕೃತಿಗಳು. ವಿನ್ಯಾಸ. ಸಮಮಿತಿ ಆಕೃತಿಗಳ ಪರಿಚಯ.
ಸಮಮಿತಿಯ ಆಕೃತಿಗಳಲ್ಲಿ ಸಮಮಿತಿ ಅಕ್ಷಗಳನ್ನು ಹೇಗೆ ಎಳೆಯಬೇಕು ಎಂಬ ಕುರಿತು ಅರ್ಥೈಸಿಕೊಳ್ಳಲು ಇಲ್ಲಿ ಕೆಲವು ಚಿತ್ರಗಳನ್ನು, ಇಂಗ್ಲೀಷ್ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಕೃತಿಗಳ ಪರಿಭ್ರಮಣ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಪುನರ್ಮನನ ಹಾಳೆ 24 ನೆಲಹಾಸಿನ ವಿನ್ಯಾಸಗಳು. ಇಲ್ಲಿ ನೆಲಹಾಸಿಗೆ ಸಂಬಂಧಪಟ್ಟಂತೆ ಟೈಲ್ಸ್ ವಿನ್ಯಾಸಗಳನ್ನು ರಚನೆ ಮಾಡುವ ಕೆಲವು ಚಿತ್ರಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಬಳಸಿದ ಆಕೃತಿಗಳನ್ನು ಗುರುತಿಸುವುದು ಮತ್ತು ವಿನ್ಯಾಸ ಚಿತ್ರಗಳನ್ನು ರಚಿಸುವ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅವುಗಳಿಗೆ ಸಂಬಂಧಿಸಿದಂತೆ ವಿನ್ಯಾಸಗಳನ್ನು ಇಲ್ಲಿ ರಚಿಸಿ ತೋರಿಸಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.